ನಮಸ್ಕಾರ ಕ್ರೀಡಾಭಿಮಾನಿಗಳೇ. ಅಹಿಂದ ರಾಜ್ಯ ಸಂಚಾಲಕರಾದ ಜಿ ವಡ್ಡಹಳ್ಳಿ ಕೆ ವೇಣುಗೋಪಾಲ್ ಅವರ ಭರ್ಜರಿ ಆಯೋಜನೆಯಲ್ಲಿ ಮುಳಬಾಗಿಲು ತಾಲೂಕಿನ ಸಂಗಸಂದ್ರದಲ್ಲಿ ಜುಲೈ 24ರಿಂದ 26ರವರೆಗೆ ನಡೆದ ಕದಂಬ ಕಪ್ ಗ್ರಾಮಾಂತರ ವಿಕಿಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅಭೂತಪೂರ್ವ ಯಶಸ್ಸು ಕಂಡಿದೆ. ಈ ಮಹಾಸಮರದಲ್ಲಿ ಸುತ್ತಮುತ್ತಲಿನ ಸುಮಾರು 40ರಿಂದ 50 ಬಲಿಷ್ಠ ತಂಡಗಳು ಭಾಗವಹಿಸಿ ತಮ್ಮ ಶಕ್ತಿ ಪ್ರದರ್ಶಿಸಿದವು. ಸತತ 3 ದಿನಗಳ ಕಾಲ ನಡೆದ ಈ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಮೈದಾನದಲ್ಲಿ ಆಟಗಾರರ ಮಿಂಚಿನ ಆಟ, ಪ್ರೇಕ್ಷಕರ ಶಿಳ್ಳೆ ಕೇಕೆ, ಕ್ರೀಡಾಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಈ ರೋಚಕ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಗೆಲುವಿನ ನಗೆ ಬೀರಿದ ವೀರರಿಗೆ ನೀಡಲಾದ ಆಕರ್ಷಕ ನಗದು ಬಹುಮಾನ ಹಾಗೂ ಜಗಮಗಿಸುವ ಟ್ರೋಫಿಗಳ ವಿವರ ಹೀಗಿದೆ. ಪ್ರಥಮ ಬಹುಮಾನ ಬರೋಬ್ಬರಿ 40,001 ರೂಪಾಯಿಗಳು ಹಾಗೂ ಆಕರ್ಷಕ ಟ್ರೋಫಿ. ಇದನ್ನು ಪ್ರಾಯೋಜಿಸಿದವರು ಟೂರ್ನಿಯ ರೂವಾರಿ ಅಹಿಂದ ರಾಜ್ಯ ಸಂಚಾಲಕರಾದ ಜಿ ವಡ್ಡಹಳ್ಳಿ ಕೆ ವೇಣುಗೋಪಾಲ್ ಅವರು. ದ್ವಿತೀಯ ಬಹುಮಾನ 30,001 ರೂಪಾಯಿಗಳು ಹಾಗೂ ಆಕರ್ಷಕ ಟ್ರೋಫಿ. ಇದರ ಪ್ರಾಯೋಜಕರು ಮಲ್ಲನಾಯಕನಹಳ್ಳಿ PLD ಬ್ಯಾಂಕ್ ಅಧ್ಯಕ್ಷರಾದ ಗುರುಪ್ರಸಾದ್ ಅವರು. ತೃತೀಯ ಬಹುಮಾನ 20,001 ರೂಪಾಯಿಗಳು ಹಾಗೂ ಆಕರ್ಷಕ ಟ್ರೋಫಿ. ಇದನ್ನು ಪ್ರೀತಿಯಿಂದ ನೀಡಿದವರು ಬಾಳಸಂದ್ರ ಯುವ ಮುಖಂಡರಾದ ನಾಗೇಶ್ ಗೌಡ ಅವರು. ನಾಲ್ಕನೇ ಬಹುಮಾನ 10,001 ರೂಪಾಯಿಗಳು ಹಾಗೂ ಆಕರ್ಷಕ ಟ್ರೋಫಿ. ಇದರ ಪ್ರಾಯೋಜಕರು ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬಾಬಾಜಾನ್ ಅವರು. ಹಾಗಾದ್ರೆ ಇಷ್ಟೆಲ್ಲ ಭರ್ಜರಿ ಬಹುಮಾನಗಳನ್ನು ಗೆದ್ದು ತಮ್ಮದಾಗಿಸಿಕೊಂಡ ಆ ಬಲಿಷ್ಠ ತಂಡಗಳು ಯಾವುದು ಅಂತೀರಾ? ಅದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. 3 ದಿನಗಳ ಕಾಲ ನಡೆದ ಈ ಅದ್ಭುತ ಕಾರ್ಯಕ್ರಮವನ್ನು ತಮ್ಮ ಅತ್ಯುತ್ತಮ ವಾಕ್ಚಾತುರ್ಯದಿಂದ ನಿರೂಪಿಸಿದವರು ಯುವ ಮುಖಂಡರಾದ ಮಂಡಿಕಲ್ ಮಂಜುನಾಥ್ ಅವರು. ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೀಡಾ ಹಬ್ಬವನ್ನು ಆಯೋಜಿಸಿದ ಜಿ ವಡ್ಡಹಳ್ಳಿ ಕೆ ವೇಣುಗೋಪಾಲ್ ಅವರಿಗೆ ಹಾಗೂ ಸಹಕರಿಸಿದ ಎಲ್ಲಾ ಪ್ರಾಯೋಜಕರಿಗೂ ತುಂಬು ಹೃದಯದ ಧನ್ಯವಾದಗಳು. ಗಲಾಟೆ ಗೊಂದಲವೇ ಇಲ್ಲದೆ ಉತ್ತಮ ರೀತಿಯಲ್ಲಿ ಪಂದ್ಯಗಳು ಮುಂದಾಗಿದ್ದು ಎಲ್ಲರೂ ಸಹ ಶ್ರೀರಾಮಣ್ಣ ಇವರೆಲ್ಲರೂ ಸಹ ವೇದಿಕೆಗೆ ಆಗಮಿಸಿದರೆ ರಂಜಿ ಅಂಡರ್ 23ಗೆ ಸೆಲೆಕ್ಟ್ ಆಗಿದ್ದಾನೆ. ಅದಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನಮ್ಮ ಪಂಚಾಯತಿ, ನಮ್ಮ ಮುಳಬಾಗಿಲು ತಾಲೂಕು, ನಮ್ಮ ಹುಡುಗ ಆಗಿರ್ತಕ್ಕಂಥದ್ದು. ಅವ್ರಿಗೆ ನಮ್ಮ ಈ ಕಾರ್ಯಕ್ರಮದ ವೇಣಣ್ಣವ್ರ ಕಡೆಯಿಂದ ಚಿಕ್ಕ ಸನ್ಮಾನ ಮಾಡ್ಬೇಕು ಅಂತ ಇಲ್ಲಿ ಬಂದಿರ್ತಕ್ಕಂಥ ಕಾರ್ಗಿಲ್ ವೆಂಕಟೇಶಣ್ಣ ಆಗಿರ್ಬೋದು, ಉಮಾಶಂಕರಣ್ಣ, ಇಲ್ಲಿ ಬಂದಿರ್ತಕ್ಕ ಹುಸೇನ್ ಚಲಪತಿ ಎಲ್ಲರೂ ಕೂಡ ಬಂದು ಆ ಹುಡುಗನ್ಗೆ ಆಶೀರ್ವಾದ ಮಾಡ್ಬೇಕು. ಮುಂದಿನ ಇನ್ನೂ ಮತ್ತಷ್ಟು ಮಗದಷ್ಟು ಬೆಳಿಲಿ ಅಂತ ಕೂಡ ಹೇಳ್ಬೇಕು. ಯಾಕಂದ್ರೆ ತಾವೆಲ್ಲ ಕೂಡ ಒಂದು ಒಳ್ಳೆ ಮನಸ್ಸಿಂದ ಹುಡುಗನಿಗೆ ಆಶೀರ್ವಾದ ಮಾಡ್ಬೇಕು. ಆ ಹುಡುಗನ ಮುಂದಿನ ವರ್ಷಕ್ಕೆ ಇಂಟರ್ನ್ಯಾಷನಲ್ ಕೂಡ ಸೆಲೆಕ್ಟ್ ಆಗ್ಬೇಕು ಅಂತ ಕೂಡ ಮನಸ್ಫೂರ್ತಿಯಾಗಿ ನಾವೆಲ್ಲ ಕೂಡ ಆ ಭಗವಂತನಲ್ಲಿ ಬೇಡ್ಕೊಳ್ಳೋಣ. ಟೂರ್ನಮೆಂಟ್ ಎಲ್ರು ಹೇಳ್ತಾ ಇರ್ತಾರೆ ಕ್ರಿಕೆಟ್ ಶ್ರೀಮಂತರ ಆಟ ಅಂತ, ಅದು ಬಡವರ ಆಟ ಅಂತ ಕೂಡ ಈ ದಿನ ನಮ್ಗೆಲ್ಲ ತೋರಿಸ್ಕೊಟ್ಟಿದ್ದಾನೆ ಈ ಹುಡುಗ. ಎರಡನೇ ಬಹುಮಾನದ ವಿತರಕರಾಗಿರ್ತಕ್ಕಂಥ ನಾಗೇಶ್ ಅವರು ಬಯಸೋಣ. ನಮ್ಮ ಲೋಕಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ವೇಣ ನಮ್ಗೆ ಇವತ್ತಿನ ನಾಲ್ಕನೇ ಬಹುಮಾನ ಜೈ
ದಯವಿಟ್ಟು ಅಷ್ಟೊಂದಿಂದ ಬಂದು 2ನೇ ಬಹುಮಾನವನ್ನ ಗೆದ್ದಿದ್ದೀರಾ. ನಮ್ಗೆ ಒಳ್ಳೇದಾಗಿ ನಮ್ಮೂರು ಬಂದಿರೋದಕ್ಕೆ ನಮ್ಗೆ ಕೂಡ ಸಂತೋಷ. ಅಷ್ಟೊಂದಿಂದ ಬಂದು ನೀವು ಆಡಿದೀರಾ ಅಂದ್ರೆ ಅವರು ಅನುಪಸ್ಥಿತಿಯಲ್ಲಿ ಬರ್ತಾರೆ. ಈಗ ಮೊದಲನೇ ಸ್ಥಾನ ಪಡೆದಿರ್ತಕ್ಕಂಥ ನುಗ್ಗೇರಿ ತಂಡದ ನಾಯಕರು ಬರಬೇಕಿಲ್ಲ ವೇದಿಕೆ ಮೇಲೆ. ನುಗ್ಗೇರಿ ತಂಡದ ನಾಯಕರು ದಯವಿಟ್ಟು ಇಲ್ಲಿಂದ ಬರಬೇಕು. ಏನು ಈ ದಿನ 3 ದಿನಗಳಿಂದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಶ್ರೀ ವೇಣುಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಬಹುಮಾನದೊಂದಿಗೆ ನಡೆಯುತ್ತಾ ಈ ಟೂರ್ನಿಯಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿರ್ತಕ್ಕಂಥ ನುಗ್ಗೇರಿ ತಂಡದ ನಾಯಕರು ಈ ಟೂರ್ನಿ ಬಗ್ಗೆ 2 ಮಾತುಗಳನ್ನ ಆಡಿ ಇದು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮೊದಲಾಗಿ ಸೇರಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ನಮ್ಮೂರ ಕಡೆಯಿಂದ ಹಾಗೂ ಸಂಸದ ಕಡೆಯಿಂದ ಧನ್ಯವಾದಗಳು. ಹಾಗೆ ಟೂರ್ನಮೆಂಟ್ ಏನೋ ಗಲಾಟೆ ಏನೋ ಮಾಡ್ಕೊಡ್ತೀರಾ, ಏನೋ ತೊಂದರೆ ಅವಕಾಶ ಮಾಡ್ಕೊಡ್ತೀರಾ, ಚೆನ್ನಾಗಿ ನಡೆಸ್ಕೊಡ್ತೀರಾ. ಅವ್ರಿಗೆಲ್ಲರಿಗೂ ನಮ್ಮ ತಂಡದ ಕಡೆಯಿಂದ ಧನ್ಯವಾದ. ಬೆಸ್ಟ್ ಆಲ್ರೌಂಡರ್ ಆಗಿ ಎಲ್ಲಾ ಪಂದ್ಯಗಳಲ್ಲೂ ಉತ್ತಮ ರೀತಿಯಲ್ಲಿ ಆಡಿ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ನುಗ್ಗೇರಿ ತಂಡದ ಸುಜನ್ ಅವರು ಬಂದು ಆಲ್ರೌಂಡರ್ ಆಗಿ ಸುಜನ್ ಅವರಿಗೆ ಬಹುಮಾನವನ್ನು ನೀಡ್ತಾ ಇದ್ದೀವಿ. ಎಲ್ಲ ಚಪ್ಪಾಳಿಯೊಂದಿಗೆ ಅವರನ್ನ ಉತ್ತಮವಾದ ಬೌಲರ್ ಅನಿಸಿಕೊಂಡಿರುವ ಓಜಿ ತಂಡದ ದಾನಿಯವರು ಬಾಲಚಂದ್ರ ಗ್ರಾಮದವರು ಬ್ಯಾಟ್ಸ್ಮನ್ ಆಗಿ ಮೂರನೇ ಪೇಜನ್ನ ಪಡೆದಿರ್ತಕ್ಕಂಥ ಮಾನವೀಯ ರವಿ ಅವರು ಮತ್ತು ಮಾನವೀಯ ರವಿ ಅವರು ಧನ್ಯವಾದಗಳು. ಈಗ 3 ಟೀಮ್ಗಳಿಗೆ ಸಮಾಧಾನಕರ ಬಹುಮಾನ ನೀಡ್ತಾ ಇರ್ತಕ್ಕಂಥ ಚಂದ್ರ ಅವರು ನಮ್ಮ ಜಾಸ್ತಿ ಕೊಟ್ಟ ಅಡ್ಡೇಕುನವರು ಇಲ್ಲ ಅಂತ ಇಲ್ಲಿ ಅವರು ಸಮಾಧಾನಕರ ಬಹುಮಾನವನ್ನ ಅವ್ರ ಕೈಯಿಂದ ನಮ್ಮ ಜಾತಿ ಕೊಟ್ಟಾಗಿದೆ. ಅವ್ರು ಕೊಡ್ತಕ್ಕಂಥ ಜವಾಬ್ದಾರಿಯಿಂದ ನೀವು ಇಟ್ಕೊಬೇಕು ಯಾರು ಅಂತ. ಸಮಾಧಾನಕರ ಬಹುಮಾನ ಯಾವುದೇ ಟೀಮು ಹೋಗ್ಬಾರ್ದು ಅಂತಕ್ಕಂಥದ್ದು ಅವರ ವಂಚಿತ ನಮ್ಮೆಲ್ಲ ಅನುಕೂಲ ಮಾಡಿಕೊಟ್ಟು ನಿಮ್ಗೆಲ್ಲ ಸಹಕಾರ ಕೊಟ್ಟಂತ ಮಂಜುನಾಥ್ ಅವರಿಗೆ ಸನ್ಮಾನ ಮಾಡಿದ್ದೀವಿ. ನಾವು ಟೂರ್ನಿಯನ್ನು ಆಯೋಜಿಸಬೇಕಂತ ಮಂಜಣ್ಣವ್ರ ಬಳಿ ಹೋದಾಗ ನಮ್ಮ ಮಂಜಣ್ಣವ್ರ ಬಳಿ ಟೂರ್ನಿಮೆಂಟ್ ಆಯೋಜಿಸಬೇಕು ಅಂತ ಅವ್ರ ಬಳಿ ಹೋದಾಗ ನಮಗೆ ಯಾವ ರೀತಿ ಸಹಕಾರ ಬೇಕಾದ್ರೂ ನೀವು ನಾನು ಕೊಡ್ತೀನಿ, ನಿಮ್ ಕಡೆಯಿಂದ ಏನಾದ್ರೂ ನೀವು ಅದನ್ನ ನೋಡ್ಕೊಳ್ಳಿ, ಪ್ರತಿಯೊಂದು ಸಹಕಾರನು ನಾವು ಕೊಡ್ತೀವಿ, ನಮ್ಮ ಕಡೆಯಿಂದ ಏನ್ ಬೇಕಾ ನಮ್ಮ ಕಡೆಯಿಂದ ನಿಮ್ಗೆ ಏನ್ ಬೇಕಾದ್ರೂ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಮುಂಚೆನೆ ಅಲ್ಲ, ಇದು 2-3 ಟೂರ್ನಿಗಳಿಂದ ಸಹ ನಮ್ಗೆ ನಾವು ಏನೇ ಕೇಳಿದ್ರು ಕೂಡ ಯಾವುದೇ ವಿಚಾರದಲ್ಲಾದ್ರೂ ಕೂಡ ಅವ್ರ ಸಲಹೆಗಳು ಹಾಗೂ ಮತ್ತೆ ಅವರ ಹಸ್ತ ಸಹಕಾರ ಪ್ರತಿ ಸಲನೂ ನಮ್ಮಲ್ಲಿ ಇರ್ತದೆ ಅಂತ ನಾವು ಅನಿಸ್ತಾ ಇದೀವಿ. ಮತ್ತೆ ಏನಪ್ಪ ಅಂದ್ರೆ ಈ ಟೂರ್ನಮೆಂಟ್ ನ ಮೇನ್ ಪಿಲ್ಲರ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಸ್ಪಾನ್ಸರ್ ಹತ್ರ ಎಲ್ಲ ಹಿಡಿದು ನಮ್ಗೆ ಅವ್ರ ಸಲಹೆಗಳು ಹತ್ರ ಎಲ್ಲ ಹಿಡಿದು ಪ್ರತಿಯೊಂದಕ್ಕೂ ನಮ್ಗೆ ಸಹಕಾರ ನೀಡಿದ್ದಾರೆ. ಮೊದಲನಾಗಿ ಟೀಮ್ ಕದಂಬ ಸಂಸದರು ಹಾಗೂ ಪ್ಲೇಯರ್ಸ್ಗಳಿಂದ ಧನ್ಯವಾದಗಳು. ಇದೇ ಟೂರ್ನಿಯ 3 ದಿನಗಳ ಕಾಲ ಎಲ್ಲ ತಂಡಗಳು ಭಾಗವಹಿಸಿ 50 ತಂಡಗಳಲ್ಲಿ ಪ್ರಥಮ ಬಹುಮಾನವಾಗಿ ಇದೆ. ಇದೇ ಗ್ರಾಮದ ಕದಂಬ ಟೀಮ್ ಮೊದಲ ಬಹುಮಾನವಾಗಿ ವಿಜಯ. Kadamba!